ಒಂದು ಟ್ರೈನ್ ಹೋಗ್ತಾ ಇರುತ್ತೆ. ಸೊ ಅದರಲ್ಲಿರುವಂತಹ ಪ್ಯಾಸೆಂಜರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಸೀಟ್ ಹತ್ರ ಇರುವಂತದ್ದು, ವಿಂಡೋ ಹತ್ರ ಇರುವಂತದ್ದು ರಿವೆಟ್ಸ್ ಅಂತಂದ್ರೆ ಸ್ಕ್ರೂನ ಒಂದೊಂದಾಗಿ ತೆಗಿತಾ ಬರ್ತಾರೆ. ಸೊ ಸ್ಟಾರ್ಟಿಂಗ್ ಏನಾಗುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗುತ್ತೆ ಪ್ಲೇನ್ ಇದು. ಬಟ್ ಯಾವಾಗ ವಿಂಗ್ಸ್, ಪ್ಲೇನ್ ಅಲ್ಲಿ ಇರುವಂತಹ ವಿಂಗ್ಸ್ ನ ಸ್ಕ್ರೂ ಲೂಸ್ ಮಾಡ್ತಾರೆ, ಆವಾಗ ಸರಿಯಾಗಿ ಬ್ಯಾಲೆನ್ಸ್ ಆಗದೆ ಪ್ಲೇನ್ ಏನಾಗುತ್ತೆ, ಕ್ರಾಶ್ ಆಗಿ ಬಿದ್ದೋಗ್ಬಿಡುತ್ತೆ. ಸೊ ದಿಸ್ ಇಸ್ ವಾಟ್ ಪೌಲ್ ಎಲ್ರಿಚ್ ಎಕ್ಸ್ಪ್ಲೇನ್ಡ್ ಇನ್ ರಿವೆಟ್ ಪಾಪರ್ ಹೈಪೋಥೆಸಿಸ್. ಇಲ್ಲಿ ಒಂದು ಏರ್ಪ್ಲೇನ್ ನ ಎಕೋಸಿಸ್ಟಮ್ ಅಂತ ಹೇಳಿ ಕಂಪೇರ್ ಮಾಡಿದ್ದಾರೆ. ಹಾಗೆ ಅದರಲ್ಲಿ ಇರುವಂತಹ ಸ್ಕ್ರೂಸ್ ನ ಅಂದ್ರೆ ರಿವೆಟ್ಸ್ ನ ಏನಂತ ಕಂಪೇರ್ ಮಾಡಿದರೆ ಸ್ಪೀಶೀಸ್. ಸೊ ಎಕೋಸಿಸ್ಟಮ್ ಅಲ್ಲಿ ತುಂಬಾ ಡಿಫ್ರೆಂಟ್ ಸ್ಪೀಶೀಸ್ ಇರುತ್ತೆ. ಸ್ವಲ್ಪ ಕೆಲವೊಂದು ಸ್ಪೀಶೀಸ್ ಹೋದ್ರೆ ಎಕೋಸಿಸ್ಟಮ್ ಗೆ ಅಷ್ಟೊಂದು ಏನು ಲಾಸ್ ಆಗೋದಿಲ್ಲ, ಅಲ್ಲಿ ಹೆಚ್ಚು ಕಮ್ಮಿ ಏನಾಗುತ್ತೆ, ಬ್ಯಾಲೆನ್ಸ್ ಮಿಸ್ ಆಗ್ತಾ ಬರುತ್ತೆ. ಬಟ್ ಮೇನ್ ವಿಂಗ್ಸ್ ಹತ್ರ ಇರುವಂತಹ ಸ್ಕ್ರೂನ ತೆಗೆದ್ರೆ ಅಂತಂದ್ರೆ ಕೀ ಸ್ಟೋನ್ ಸ್ಪೀಶೀಸ್ ಏನಾದ್ರೂ ಲಾಸ್ ಆಯ್ತು ಅಂತಂದ್ರೆ ಎಕೋಸಿಸ್ಟಮ್ ಇಂಬ್ಯಾಲೆನ್ಸ್ ಆಗುತ್ತೆ. ಇಟ್ ಮೇ ಕ್ರಾಶ್ ಲೈಕ್ ಪ್ಲೇನ್. ಸೊ ಇದರ ಮೀನಿಂಗ್ ಏನು ಅಂತಂದ್ರೆ ಕೀ ಸ್ಪೀಶೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕೀ ಸ್ಟೋನ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಸೊ ಏನಿದು ಅಂತಂದ್ರೆ ಈ ಒಂದು ಸ್ಪೀಶೀಸ್ ಡಿಪೆಂಡಿಂಗ್ ಬೇರೆ ಬೇರೆ ಸ್ಪೀಶೀಸ್ ಇರುತ್ತೆ. ಅಂದ್ರೆ ಎಕ್ಸಾಂಪಲ್ ಒಂದು ಆಲದ ಮರ ತಗೊಳ್ಳೋಣ. ಸೊ ಈ ಒಂದು ಆಲದ ಮರದ ಮೇಲೆ ಎಷ್ಟೊಂದು ಡಿಫ್ರೆಂಟ್ ಸ್ಪೀಶೀಸ್ ಇರುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್ಸ್ ಇರುತ್ತೆ, ಇನ್ಸೆಕ್ಟ್ಸ್ ಇರುತ್ತೆ, ರೈಟ್. ಒಂದು ಆಲದ ಮರ ಏನಾದ್ರು ಕಡಿದು ತೆಗೆದ್ರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತಹ ಬೇರೆ ಆರ್ಗಾನಿಸಮ್ಸ್ ನ ಲೈಫ್ ಕೂಡ ಏನಾಗುತ್ತೆ, ಥ್ರೆಟನಿಂಗ್ ಕಂಡೀಷನ್ ಅಲ್ಲಿ ಬರುತ್ತೆ. ಸೊ ಕೀ ಸ್ಪೀಶೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಈ ಒಂದು ರಿವೆಟ್ ಪಾಪರ್ ಹೈಪೋಥೆಸಿಸ್ ಮುಖಾಂತರ ಪೌಲ್ ಎಲ್ರಿಚ್ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ರು. ಸೊ ಈ ಕಾನ್ಸೆಪ್ಟ್ ಇಂದ ನೀಟ್ ಮತ್ತೆ KCT ಅಲ್ಲಿ ತುಂಬಾ ಸರಿ ಕ್ವೆಶನ್ಸ್ ನ ಕೇಳಿದ್ದಾರೆ. ಸೊ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಸೇವ್ ದಿಸ್, ಶೇರ್ ದಿಸ್ ಅಂಡ್ ಫಾಲೋ ವಾಟ್ ವಿ ಡೂ ಫಾರ್ ಮೋರ್ ಸಚ್ ವಿಡಿಯೋಸ್.